ಎಲ್ಲಿ ನೋಡಿದರಲ್ಲಿ ಬೆಳಕಿನ ಚಿತ್ತಾರ, ಕಲರ್ಫುಲ್ ವಿದ್ಯುತ್ ದೀಪಗಳ ಹಾಗೂ ಕೇಸರಿ ಅಲಂಕಾರ ಮತ್ತೆ ಮತ್ತೆ ಕಣ್ತುಂಬಿಕೊಳ್ಳಬೇಕೆನ್ನುವ ಕಾತರ. ಹೌದು, ಈ ದೃಶ್ಯ ಕಂಡು ಬಂದಿರೋದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಜಾತ್ರೋತ್ಸವದ ಸಂಭ್ರಮದಲ್ಲಿ. ಜಾತ್ರೋತ್ಸವಕ್ಕೆ ಬಂದ ಭಕ್ತರೆಲ್ಲ ಕಣ್ಣು ಮಿಟುಕಿಸದೆ ನೋಡುವ ಅಂದ ಚಂದ ಈಗ ಪುತ್ತೂರಿನದ್ದು. ಪುತ್ತೂರು ಬುಳುವಾರಿನಿಂದ ಏಳ್ಮುಡಿ ತನಕ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ನೇತೃತ್ವದಲ್ಲಿ ವಿದ್ಯುತ್ ಅಲಂಕಾರ ಹಾಗೂ ಕೇಸರಿ ಧ್ವಜವನ್ನ ಭಕ್ತರ ಸಹಕಾರದಿಂದ ಮಾಡಿದ್ದಾರೆ. ಹಾಗಾಗಿ ಇಡೀ ಪುತ್ತೂರು ಕಲರ್ಫುಲ್ ಹಾಗೂ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದ್ದು ಪುತ್ತೂರು ಜಾತ್ರೋತ್ಸವಕ್ಕೆ ಮತ್ತಷ್ಟು ಮೆರುಗು ತುಂಬಿದೆ. ಮಾಧವಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಜಾತ್ರೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಪ್ರತಿ ವರ್ಷ 10ನೇ ತಾರೀಕಿನಿಂದ 19ನೇ ತಾರೀಕಿನ ತನಕ, ಏಪ್ರಿಲ್ ತಿಂಗಳ 19ನೇ ತಾರೀಕಿನ ತನಕ ನಡೆಯುವಂಥ ಈ ಜಾತ್ರೋತ್ಸವದಲ್ಲಿ ಸುಮಾರು 10 ದಿನಗಳ ಇಡೀ ಪುತ್ತೂರಿನ ಜಾತ್ರೆ, ಅಂದರೆ ಪುತ್ತೂರು ಜಾತ್ರೆ ಅಂತಲೇ ಹೆಸರು. ಇಡೀ ಎಲ್ಲ ಜನ, ಹಿಂದೂ ಸಮಾಜದ ಎಲ್ಲರೂ ಸೇರಿ ಸಂಭ್ರಮಿಸುವಂಥ ಮತ್ತು ಸಡಗರದಿಂದ ಇಡೀ ಪುತ್ತೂರಿನ ಮಹಾಜನತೆ ಒಟ್ಟು ಸೇರಿ ಆಚರಿಸುವಂಥ ಹಬ್ಬವನ್ನು ಅತ್ಯಂತ ಸುಂದರ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಇಟ್ಟುಕೊಂಡು 4 ವರ್ಷಗಳಿಂದ ಪುತ್ತೂರು ಬುಳುವಾರಿನಿಂದ ಏಳ್ಮುಡಿ ತನಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ವಿದ್ಯುದೀಕರಣ ಮತ್ತು ಏನು ಲೈಟಿಂಗನ್ನು ಹಾಕುವಂಥ ಒಂದು ಕಾರ್ಯವನ್ನು ಎಲ್ಲ ಮಹಾ ಭಕ್ತರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಇವತ್ತು ಆರಂಭದಿಂದ ಭಾಳ ಕಷ್ಟಪಟ್ಟು ಎಲ್ಲರ ಸಹಕಾರವನ್ನು ಬಯಸ್ತಾ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಭಕ್ತಾದಿಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟು ಮತ್ತು ಈ ಎರಡು ಕಾರಣಕ್ಕೋಸ್ಕರ, ಒಂದು ದೇವರು ಭಕ್ತನ ಮನೆಗಳಿಗೆ, ಭಕ್ತ ಇರುವಲ್ಲಿಗೆ ಬರುವಂಥ ಒಂದು ಜಾಗ ಇದ್ದರೆ ಅದು ಪುತ್ತೂರಿನ ಮಹಾಲಿಂಗೇಶ್ವರನ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರ ದೇವರ ಸವಾರಿ, ಪೇಟೆ ಸವಾರಿಯ ಸಂದರ್ಭ ಎಲ್ಲೂ ಕತ್ತಲು ಇರಬಾರ್ದು, ಆ ಕತ್ತಲು ಇರಬಾರ್ದು ಅಂತ ಹೇಳುವಂಥ ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ, ಮತ್ತು ಎರಡನೇದು ಈ ಜಾತ್ರೋತ್ಸವಕ್ಕೆ ಒಂದು ವೈಭವವನ್ನು ತರಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿಕೊಂಡು ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಜೊತೆಗೆ ಅನೇಕ ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಈ ಒಂದು ಸ್ವಾಗತ ಗೋಪುರವನ್ನು ಎಲ್ಲ ಭಕ್ತಾದಿಗಳನ್ನು ಕರೆಯುವಂಥ, ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರುವಂಥ ಸ್ವಾಗತ ದ್ವಾರವನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಮಹಾಲಿಂಗೇಶ್ವರನ ರಥಬೀದಿಯಲ್ಲಿ ಅನೇಕ ವರ್ಷಗಳಿಂದ ಪೂರ್ತಿ ರಥಬೀದಿಯನ್ನು ಕೇಸರೀಕರಣಗೊಳಿಸುವಂಥ, ಕೇಸರೀಕರಣ ಅಂತ ಹೇಳಿದರೆ ನಮ್ಮ ವೀರತ್ವದ, ಶೂರತ್ವದ, ತ್ಯಾಗದ ಸಂಕೇತ ಆಗಿರ್ತಕ್ಕಂಥ ಭಗವಧ್ವಜ ಮತ್ತು ಬಂಟಿಂಗ್ಸ್ಗಳನ್ನು ಹಾಕೋದ್ರ ಮುಖಾಂತರ ಇಡೀ ಪುತ್ತೂರು ಬಳುವಾರಿನಿಂದ ದರ್ಬೆ ತನಕ ಮಾತ್ರ ಅಲ್ಲ, ದೇವಸ್ಥಾನದ ಪರಿಸರವನ್ನು ಇವತ್ತು ಅತ್ಯಂತ ಸುಂದರವಾಗಿ ಮತ್ತು ಎಲ್ಲರನ್ನ ಆಕರ್ಷಣೀಯವಾಗಿ ಮಾಡುವಂಥ ಕೆಲಸವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಾನು ಪ್ರತ್ಯೇಕವಾಗಿ 2 ವಿಭಾಗಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದು, ಪುತ್ತೂರಿನ ಭಕ್ತರು, ಮಹಾಲಿಂಗೇಶ್ವರನ ಭಕ್ತರು ಈ ಒಂದು ವಿದ್ಯುದೀಕರಣಕ್ಕೆ ಎಲ್ಲರೂ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ನಮ್ಮ ಕಾರ್ಯಕರ್ತ ಬಂಧುಗಳು, ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ವಿಶೇಷವಾಗಿ ಅನೇಕ ವರ್ಷಗಳಿಂದ, ಅನೇಕ ದಿನಗಳಿಂದ ಹಗಲಿರುಳು ನೀವು ನೋಡಿರ್ಬೋದು, ಆ ಬಿಸಿಲಿನ, ಸುಡು ಬಿಸಿಲಿನಲ್ಲೂ ಎತ್ತರಕ್ಕೆ ಧ್ವಜವನ್ನು ಕಟ್ಟುವಂಥ ಕೆಲಸ, ರಾತ್ರಿ 2 ಗಂಟೆ 3 ಗಂಟೆ ಹೊತ್ತಿನಲ್ಲೂ ಅಲ್ಲಿ ಅಲಂಕಾರ, ಬಂಟಿಂಗ್ಸ್ಗಳನ್ನು, ಓಂಕಾರ ಧ್ವಜಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಕಾರ್ಯಕರ್ತ ಬಂಧುಗಳು ನಾನು ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಭಗವದ್ಭಕ್ತರು ಸಹಕಾರವನ್ನು ಮಾಡಬೇಕು ಅಂತ ಬಯಸ್ತಾ ಎಲ್ಲ ಜಾತ್ರೋತ್ಸವದ, ಮಹಾಲಿಂಗೇಶ್ವರ ಜಾತ್ರೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಜೈ ಶ್ರೀರಾಮ್.
ಎಲ್ಲರಿಗೆ ಜೈ ಶ್ರೀರಾಮ್. ಪುತ್ತೂರು ಜಾತ್ರೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಬಹಳ ಹಬ್ಬದ ವಾತಾವರಣ. ಕಾರಣ ಏನು ಅಂತ ಹೇಳಿದರೆ ಪುತ್ತೂರು ಪೇಟೆಯಾದ್ಯಂತ ಸಂಪೂರ್ಣ ದೀಪಾಲಂಕೃತಗೊಂಡು ಬಹಳ ಒಂದು ಉತ್ಸವದ ರೀತಿಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಇದರಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರ ಮೂಲಕ ನಾವು ಕೇಸರಿಯನ್ನು ಕಟ್ಟುವಂಥದ್ದು ಇರ್ಬೋದು, ನಮ್ಮ ಭಗವಧ್ವಜವನ್ನು ಹಾಕುವಂಥದ್ದು ಇರ್ಬೋದು, ಅದರ ಜೊತೆಗೆ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡುವಂಥದ್ದು, ಇಲ್ಲಿ ನಮ್ಮ ಎಂಟ್ರೆನ್ಸಿನಲ್ಲಿ ದೊಡ್ಡ ಒಂದು ಸ್ವಾಗತ ಕಮಾನನ್ನು ಮಾಡುವಂಥದ್ದು, ಇದೆಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಒಂದು ಕಾರ್ಯವೈಖರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಪುತ್ತೂರಿನ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಇದು ನಡೀತಾ ಇದೆ. ಅದರ ಜೊತೆಗೆ ಹಲವಾರು ದಾನಿಗಳು ಕೂಡ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಈ ದೀಪಾಲಂಕಾರವನ್ನು ಮಾಡಲಿಕ್ಕೆ ಮತ್ತು ಈ ಸಂಘಟನೆಯ ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರಗಳು ಬೇರೆ ಬೇರೆ ದಾನಿಗಳು ನಮಗೆ ಮಾಡ್ತಾ ಇದ್ದಾರೆ. ಆ ದಾನಿಗಳಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುತ್ತೂರಿನ ಜಾತ್ರೆ ಅಂತ ಹೇಳಿದರೆ ಅದು ವಿಶ್ವದಲ್ಲಿ ಒಂದು ವಿಖ್ಯಾತವಾದಂತಹ ಒಂದು ಜಾತ್ರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.